ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಅನುಮತಿ ಪಡೆಯದೆ ಅಕ್ರಮವಾಗಿ ಪ್ರವೇಶಿಸಿ ಗುಂಡಿ ತೆಗೆದು ಹಾಳು ಮಾಡುತ್ತಿದ್ದಾರೆಂದು ಕೆಲವರು ಆರೋಪಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡಿಗೆಯ ಶ್ರೀ ಉದ್ಭವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಗೋಷ್ಠಿ ನಡೆಸಿ ಜಿಲ್ಲಾ ಕಾಂಗ್ರೆಸ್ ವರಿಷ್ಠರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡಿಗೆಯ ಶ್ರೀ ಉದ್ಭವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕೊಡಗಿನ ಪವಿತ್ರ ಕಾವೇರಿ ಹಾರಂಗಿ ನದಿ ಸಂಗಮ ಕ್ಷೇತ್ರವಾದ ಕೂಡಿಗೆಯ ಟಾಟಾ ಕಾಫಿ ನಿಯಮಿತ ಕುಶಾಲನಗರ ಕಾಫಿ ಸಂಸ್ಕರಣಾ ಕೇಂದ್ರದ ವ್ಯಾಪ್ತಿಯಲ್ಲಿರುವ ಕೂಡಿಗೆಯ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿಯ 57ನೇ ವಾರ್ಷಿಕ ಮಹಾರಥೋತ್ಸವವು ಶ್ರದ್ಧಾಭಕ್ತಿಯಿಂದ ನಡೆಯಿತು. ಬೆಳಗಿನಿಂದಲೇ ದೇವರಿಗೆ ವಿಶೇಷ ಪೂಜೆ, ಹೋಮ, ಹವನ ಸೇರಿದಂತೆ ಧಾರ್ಮಿಕ ಪೂಜಾ ಕೈಕರ್ಯಗಳು ದೇವಾಲಯದ ಆವರಣದಲ್ಲಿ ನಡೆಯಿತು. ಬುಧವಾರ ಮಧ್ಯಾಹ್ನ 12:35 3 ಬಾರಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿದ ಗರುಡಮಾಲೆ ಹಾಕಿದ ಮಾಲಧಾರಿಗಳು ಹಾಗೂ ಭಕ್ತಾದಿಗಳು ಜೈಕಾರ ಕೂಗಿದರು. ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿಯ ಮಹಾರಥೋತ್ಸವವು ಚಾಲನೆಗೊಂಡಿತು. ಕೂಡಿಗೆಯ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು. ಮಾರ್ಗಶಿರ ಶುಕ್ಲ ಚಂಪಾ ಷಷ್ಠಿಯ ಅಂಗವಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಳಗಿನಿಂದಲೇ ವಿಶೇಷ ಅಭಿಷೇಕ, ಹೋಮ, ಹವನ, ಮಹಾಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆದು ನಂತರ ಶ್ರೀ ಸ್ವಾಮಿ ಸನ್ನಿಧಿಯಲ್ಲಿ ದಿಗ್ಬಲಿ, ರಥಬಲಿ, ರಥಪೂಜೆ ಸೇರಿದಂತೆ ವಿವಿಧ ಪೂಜೆಗಳ ನಂತರ ಶ್ರೀ ಸ್ವಾಮಿಯ ವಿಗ್ರಹವನ್ನ ಹೂವಿನಿಂದ ಸಿಂಗಾರಗೊಂಡಿರುವ ಭವ್ಯ ರಥದಲ್ಲಿ ಶ್ರೀ ಸ್ವಾಮಿಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದ ನಂತರ ಭಕ್ತರ ಜಯಘೋಷದೊಂದಿಗೆ ಮಧ್ಯಾಹ್ನ 12:30 ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಥೋತ್ಸವವು ಸ್ವಾಮಿಯ ಸನ್ನಿಧಿಯಿಂದ ಸಂಪ್ರದಾಯದಂತೆ ಕೂಡಿಗೆ ಮುಖ್ಯ ರಸ್ತೆಯ ಮೂಲಕ ಕೂಡ್ಮಂಗ್ಳೂರು ಗ್ರಾಮದವರೆಗೆ ಸಾಗಿತು. ಇದೇ ಸಂದರ್ಭದಲ್ಲಿ ಆಗಮಿಸಿದ 40,000ಕ್ಕೂ ಅಧಿಕ ಭಕ್ತರು ರಥಕ್ಕೆ ಪೂಜೆ ಮಾಡುವುದರ ಜೊತೆಗೆ ಬಾಳೆಹಣ್ಣು, ಜವನಗಳನ್ನ ರಥಕ್ಕೆ ಎಸೆದು ಭಕ್ತಿ ಮೆರೆದರು ಹಾಗೂ ರಸ್ತೆ ಉದ್ದಕ್ಕೂ ತಂಪು ಪಾನೀಯ ಹಾಗೂ ಮಜ್ಜಿಗೆಗಳನ್ನು ವಿತರಿಸಿದರು. ದೇವಾಲಯದ ಆವರಣದಿಂದ ಕೂಡಿಗೆ ಕುಶಾಲನಗರ ಮುಖ್ಯ ರಸ್ತೆಯಲ್ಲಿ ರಥವನ್ನ ಭಕ್ತರು ಎಳೆದುಕೊಂಡು ಹೋಗಿ ಕೂಡ್ಮಂಗ್ಳೂರು ಗ್ರಾಮದವರೆಗೆ ಸಾಗಿದ ನಂತರ ಕೂಡ್ಮಂಗ್ಳೂರು ಗ್ರಾಮಸ್ಥರಿಂದ ವರ್ಷಂಪ್ರತಿಯ ಸಂಪ್ರದಾಯದಂತೆ ಪೂಜಾ ಕಾರ್ಯಕ್ರಮಗಳು ನಡೆದವು. ರಥೋತ್ಸವದ ಮುಂಭಾಗದಲ್ಲಿ ಕೂಡಿಗೆ ಕೂಡ್ಮಂಗ್ಳೂರು ಹನುಮ ಸೇವಾ ಸಮಿತಿ ಟ್ರಸ್ಟ್ ಹಾಗೂ ಸೃಷ್ಟಿ ಸಮಿತಿ ವತಿಯಿಂದ ಡೊಳ್ಳು ಕುಣಿತ, ವೀರಗಾಸೆ, ಚಂಡವಾದ್ಯ ಹಬ್ಬಕ್ಕೆ ಹೆಚ್ಚು ಮೆರುಗು ತಂದಿತು. ನಂತರ ಸಂಜೆ 4 ಗಂಟೆಗೆ ಕೂಡ್ಮಂಗ್ಳೂರು ಗ್ರಾಮದಿಂದ ಸ್ವಸ್ಥಳಕ್ಕೆ ರಥವನ್ನ ಭಕ್ತರು ಎಳೆದುಕೊಂಡು ಬಂದರು. ಮಹಾರಥೋತ್ಸವದ ಅಂಗವಾಗಿ ದೇವಾಲಯ ಸಮಿತಿ ವತಿಯಿಂದ ಆಗಮಿಸಿದ 40,000ಕ್ಕೂ ಹೆಚ್ಚು ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯವೂ ನಡೆಯಿತು. ಪೂಜಾ ಕೈಕರ್ಯಗಳನ್ನ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನವೀನ್ ಭಟ್ ಹಾಗೂ ಅರಕಲಗೂಡುವಿನ ಶ್ರೀಹರಿ ನೇತೃತ್ವದ ತಂಡದವರಿಂದ ನೆರವೇರಿತು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮಹಾರಥೋತ್ಸವಕ್ಕೆ ಜಿಲ್ಲೆಯ ಭಕ್ತರು ಸೇರಿದಂತೆ ಹಾಸನ, ಮೈಸೂರು ಜಿಲ್ಲೆಗಳ ಗಡಿಭಾಗದ ತಾಲೂಕಿನ ಪಿರಿಯಾಪಟ್ಟಣ ಮತ್ತು ಅರಕಲಗೂಡು ತಾಲೂಕಿನ ಸಾವಿರಾರು ಭಕ್ತರು ಆಗಮಿಸಿದ್ದರು. ಸ್ವಾಮಿಯ ಸನ್ನಿಧಿಯಲ್ಲಿ ಬೆಳಗಿನಿಂದ ಸಂಜೆ 7 ಗಂಟೆಯವರೆಗೂ ಪೂಜೆಗಳು ನಡೆದವು. ಕೂಡಿಗೆ ಆಸ್ಪತ್ರೆ ಸಮೀಪದ ಮೈದಾನದಲ್ಲಿ ಸಿಡಿಸಿದ ಬಣ್ಣ ಬಣ್ಣದ ಆಕರ್ಷಕ ಮದ್ದು, ಗುಂಡುಗಳ ಪ್ರದರ್ಶನ ಹಾಗೂ ಬಾಣ ಬಿರುಸುಗಳ ಚಿತ್ತಾರ ನೋಡುಗರ ಕಣ್ಮನ ಸೆಳೆಯಿತು. ಹನುಮ ಸೇವಾ ಸಮಿತಿ ಹಾಗೂ ಸೃಷ್ಟಿ ಸಮಿತಿ ವತಿಯಿಂದ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಟಾಟಾ ಕಾಫಿ ಸಂಸ್ಕರಣಾ ಕೇಂದ್ರದ ಜನರಲ್ ಮ್ಯಾನೇಜರ್, ದೇವಸ್ಥಾನ ಸಮಿತಿ ಅಧ್ಯಕ್ಷ ಕೆಯು ರೋಷನ್ ಸೋಮಯ್ಯ, ಸೀನಿಯರ್ ಮ್ಯಾನೇಜರ್ ನವೀನ್, ಸತ್ಯನಾರಾಯಣ, ವ್ರತಚಾರಣ ಸಮಿತಿ ಅಧ್ಯಕ್ಷ ಗುರುಪ್ರಸಾದ್, ಕಾರ್ಯದರ್ಶಿ ಕೂಡಿಗೆ ನವೀನ್, ಖಜಾಂಚಿ ಅರುಣ್ ಕುಮಾರ್, ಗೌರವ ಅಧ್ಯಕ್ಷರಾದ ಹೊನ್ನಪ್ಪ, ಹನುಮ ಸೇವಾ ಸಮಿತಿ ಅಧ್ಯಕ್ಷ ಕೆಎಸ್ ಶಿವಕುಮಾರ್, ಉಪಾಧ್ಯಕ್ಷ ರಿಜು, ಖಜಾಂಚಿ ಧರ್ಮ, ಕಾರ್ಯದರ್ಶಿ ರವಿ, ಕೂಡ್ಮಂಗ್ಳೂರು ಗ್ರಾಮದ ಪ್ರಮುಖರಾದ ಕೆಟಿ ಅರುಣ್ ಕುಮಾರ್, ಸುರೇಶ್ ಸೇರಿದಂತೆ ಹಲವಾರು ಪ್ರಮುಖರು ಭಾಗವಹಿಸಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೋಮವಾರಪೇಟೆ ಡಿವೈಎಸ್ಪಿ ಚಂದ್ರಶೇಖರ್, ವೃತ್ತ ನಿರೀಕ್ಷಕರಾದ ದಿನೇಶ್ ಕುಮಾರ್, ಕುಶಾಲನಗರ ಗ್ರಾಮಾಂತರ ಠಾಣಾಧಿಕಾರಿ ರಾಮಚಂದ್ರ, ಸುಂಟಿಕೊಪ್ಪ ಅಧಿಕಾರಿ ಮೋಹನರಾಜ್ ಸೇರಿದಂತೆ ಕುಶಾಲನಗರ ಸುತ್ತಮುತ್ತ ಸೋಮವಾರಪೇಟೆ ಉಪವಿಭಾಗದ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು.
ನಗರ ಗ್ರಾಮಾಂತರ ಪೊಲೀಸ್ ಠಾಣಾ ಪ್ರಕಟಣೆ. ನೀವು CCTV ಕಣ್ಗಾವಲಿನಲ್ಲಿದ್ದೀರಿ. ಆವರಣದಲ್ಲಿರುವ ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ಬೇಗ ತೆರಳಬೇಕು. ಸರಕು ಸಾಲು ತುಂಬಾ ಉದ್ದ ಇರುವ ಕಾರಣ ಬೇಗ ಒಳಗೆ ಇರುವ ಭಕ್ತಾದಿಗಳು ನಮ್ಮ ಕಾರ್ಯಕರ್ತರ ಸ್ವಲ್ಪ ಬೇಗ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್. 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 ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ ಭಕ್ತವರ ಅಮೃತ ಬಲ ಧಾಮ ಹನುಮಂತ ಇನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್. ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ ಭಕ್ತವರ ಅಮೃತ ಬಲ ಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್. ಹನುಮಾನ್ ಕಿ ಜೈ. ಜೈ ಹನುಮಾನ್. ಜೈ ಹನುಮಾನ್. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್. ನಿರ್ಭಯತ್ವ ಆರೋಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್. ಶ್ರೀರಾಮದ
ದರ್ಶನ ಭಾಗ್ಯ ಕರುಣಿಸೋ जय जय हनुमान जय गुरु जय जय पवन ಬುದ್ಧಿರ್ಬಲ ಧೈರ್ಯಗಳ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮೈದಾನದಲ್ಲಿ ಅನುಮತಿ ಪಡೆಯದೆ ಅಕ್ರಮವಾಗಿ ಪ್ರವೇಶಿಸಿ ಗುಂಡಿ ತೆಗೆದು ಹಾಳು ಮಾಡುತ್ತಿರುವ ಘಟನೆ ಸಂಭವಿಸಿದೆ. ಕುಶಾಲನಗರ ಪಟ್ಟಣದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಕೆಲವರು ಅನುಮತಿ ಪಡೆಯದೆ ಅಕ್ರಮವಾಗಿ ಮೈದಾನವನ್ನು ಪ್ರವೇಶಿಸಿ ಕ್ರಿಕೆಟ್ ಆಡಲೆಂದು ಮೈದಾನದಲ್ಲಿ ಗುಂಡಿ ತೆಗೆದು ಹಾಳು ಮಾಡಿದ್ದಾರೆ. ಈ ಸಂಬಂಧ ಬಿಜೆಪಿ ನಗರ ಅಧ್ಯಕ್ಷರಾದ ಎಂಎಂ ಚರಣ್, ಪ್ರಧಾನ ಕಾರ್ಯದರ್ಶಿ ಎಚ್ಎಂ ಮಧುಸೂದನ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಜಯವರ್ಧನ್, ಸದಸ್ಯರಾದ ಅಮೃತರಾಜ್, ಡಿಕೆ ತಿಮ್ಮಪ್ಪ, ಬಿಜೆಪಿ ಮುಖಂಡರಾದ ಕೆಜಿ ಮನು ಸೇರಿದಂತೆ ಮುಂತಾದವರುಗಳು ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಭೇಟಿ ನೀಡಿ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ನಾವು ಪ್ರತಿಭಟನೆ ಮಾಡುತ್ತೇವೆ ಎಂದು ಒತ್ತಾಯಿಸಿದ್ದಾರೆ. ಒಂದು ರೂಪಾಯಿ ಕಟ್ಟಿಲ್ಲ. ಪರ್ಮಿಷನ್ ಗ್ರಾಂಟ್ ಮಾಡಿದ್ರೆ ಅಟ್ಲೀಸ್ಟ್ ಬಂದು ತೆಗಿಲಿ, ಅದು ಕೊಟ್ಟಿಲ್ಲ. ನೀವು ಕೊಡ್ತಾರೆ ಈಗಾಗಲೇ ಕುಶಾಲ ಪುರಸಭೆಯಿಂದ ನಾವು ಗುಂಡ್ರಾಪುರದಲ್ಲಿ ಒಂದು ದೊಡ್ಡ ಕ್ರಿಕೆಟ್ ಗ್ರೌಂಡ್ ಮೀಸಲಿಟ್ಟಿದ್ವಿ. ಪ್ರೋತ್ಸಾಹ ಕೊಡ್ತಕ್ಕಂಥ ವಿಚಾರದ ಮಂದಟ್ ಮಾಡ್ಕೊಂಡು ನಾವು ಅಲ್ಲಿ ಅವಕಾಶ ಮಾಡಿದ್ವಿ. ಆಗ ತಾವು ಶಾಲೆಗಿರ್ತಕ್ಕಂಥ ಗ್ರೌಂಡನ್ನ ಮಕ್ಕಳಿಗೆ ಸೀಮಿತವಿರ್ತಕ್ಕಂಥ ಕೆಲಸನ ತಾವು ಮಾಡಬೇಕು ಹೊರತು ಬೇರೆ ರೀತಿಯಲ್ಲಿ ಉಪಯೋಗ ಇರ್ತಕ್ಕಂಥದ್ದು ನಮಗೆ ನೀವು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಸರ್. ಇದ್ರ ಬಗ್ಗೆ ತಾವು ಯಾವ ರೀತಿ ಏನು ಕ್ರಮ ತಗೊಂಡಿದೆ ಅಂತ ನಾವು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀವಿ. ನಾವು ದಯವಿಟ್ಟು ಅದರ ವಿವರಣೆ ಕೊಡಬೇಕಾಗ್ತದೆ. ಮತ್ತು ಸಂಬಂಧಪಟ್ಟಂಥ ಮೇಲಧಿಕಾರಿಗಳ ತಾವು ಇದ್ರ ಬಗ್ಗೆ ಯಾವ ಥರ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ಅದನ್ನು ಸಮೇತ ನಾವು ತಿಳಿಸ್ಬೇಕಾಗ್ತದೆ. ಈಗ ಹಿರಿಯರು ನಮ್ಮ ಚಿಂತನಕರಂತವರೆಲ್ಲ ಭಾಳಷ್ಟು ಜನ ಇದು ಮಾಡಿದ್ದಾರೆ. ಕೆಲವೊಂದು ಅಪೇಕ್ಷೆ ಇದೆ, ತಮ್ಮದು ಸಮೇತ ಜವಾಬ್ದಾರಿ. ನಾವು ನಿಮ್ಮಲ್ಲಿ ಗೊತ್ತಾಗ ಏನು ನಾವು ಆರೋಪ ಮಾಡ್ತಕ್ಕಂಥ ಏನಿಲ್ಲ, ನಮ್ದು ಏನಿಲ್ಲ ಸರ್. ನಿಮ್ಮ ಬಗ್ಗೆ ಭಾಳ ಗೌರವ, ನೀವು ಭಾಳ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡ್ತೀರಿ, ಯಶಸ್ಸನ್ನು ಕಾಣ್ತಿದ್ದೀರಿ. ಅದಕ್ಕೆ ಪೂರಕವಾಗಿ ನಮ್ಮೆಲ್ಲರೂ ಸಹಕಾರ ಇದೆ. ಆದರೆ ನಮ್ಮ ಅಭಿಲಾಷೆ ತಕ್ಕಂಥ ಆಗ್ತಕ್ಕಂಥ ಊರಿನಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ, ಶಾಲಾ ಮಕ್ಕಳಿರ್ತಕ್ಕಂಥ ರಸ್ತೆಗೆ ಪೂರಕವಾಗಿ ತಾವು ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತ. ಆಮೇಲೆ ನಾನು ನಿಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿದ್ದೆ. ಅವ್ರು ಹೇಳಿದ್ರು ನಾವು SDMC ಮೀಟಿಂಗಲ್ಲಿ ಪರ್ಮಿಷನ್ ತೊಗೊಂಡು ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರದ್ದು ಜವಾಬ್ದಾರಿ ಏನು ಅಂತ ಹೇಳುವಂತ ನೀವು ನಮಗೆ ಮನವರಿಕೆ ಮಾಡಿಕೊಡ್ಬೇಕು. SDMC ಅಧ್ಯಕ್ಷರು ಏನು ಜವಾಬ್ದಾರಿ ಸ್ಕೂಲಲ್ಲಿ ಇರೋದು? ಇವರು ಗ್ರೌಂಡಲ್ಲಿ ಇವತ್ತು ಸಾರ್ವಜನಿಕರಿಗೆ ಆಡಕ್ಕೆ ಬಿಡ್ತಾರೆ, ನಾಳೆ ಮತ್ತೊಂದು ಮಾಡ್ತಾರೆ. ಸೊ ಅದರಲ್ಲಿ ಅವರಿಗೆ ಮಾಡಲಿಕ್ಕೆ ಅಥವಾ ಏನೋ ಪರ್ಮಿಷನ್ ಕೊಡಲಿಕ್ಕೆ ಅವಕಾಶ ಇದೆಯಾ ಇಲ್ವಾ? ಮೀಟಿಂಗಲ್ಲಿ ಏನು ಪ್ರೊಸೀಡಿಂಗ್ ಆಗಿದೆ ಇಷ್ಟು ನಮಗೆ ಮಾಹಿತಿ. ಯಾರು ತಾಜ್ ಯೂತ್ ಕಲ್ಪನೆ ಹಾಕ್ಬೇಕು, ನಾವು ಕ್ರಿಕೆಟ್ ಆಡಬೇಕು. ವರ್ಷ ಹಿಂದೆನೂ ನಾವು ಆಡ್ತಾ ಇದ್ದೋ, ಎಲ್ಲ ದಿನವೂ ಬಿಟ್ಟು ಕೊಡ್ತಾ ಇದ್ರು. ನಮಗೆ 2 ದಿನ ಕೊಡಿ ಅಂತ ಕೇಳ್ತಾರೆ. ಶನಿವಾರ ಮತ್ತು ಭಾನುವಾರ 2 ದಿನ. ನಾವು ಸ್ಕೂಲ್ ಗ್ರೌಂಡ್ ಕೊಡಲಿಕ್ಕೆ ಪರ್ಮಿಷನ್ ಇಲ್ಲ, ನಾವು ಕೊಡೋದಿಲ್ಲ ಅಂತ ನಾವು ಹೇಳ್ತೀವಿ. ನಾನೇ ಹೇಳ್ತೀನಿ, ಕೊಡಲಿಕ್ಕೆ ಅವಕಾಶ ಇಲ್ಲ. ಈಗ ಎಲ್ಲ ನಿಷೇಧ ಮಾಡಿದ್ದಾರೆ. ಸರ್ಕಾರಿ ಜಾಗವನ್ನು ಯಾವುದೇ ಕಾರ್ಯಕ್ರಮಗಳಿಗೆ ಕೊಡೋದು, ಇಲಾಖೆ ಕಾರ್ಯಕ್ರಮಗಳಿಗೆ ಮಾತ್ರ ಬಳಸಬೇಕು ಅಂತ. ಆದರೂ ಅವರು ಒತ್ತಡ ತಂದು ಶನಿವಾರ ಭಾನುವಾರ ಬೇಕೇ ಬೇಕು ಅಂತ ಹಠ ಮಾಡ್ತಾರೆ. ಇಲ್ಲ, ಶನಿವಾರ ಭಾನುವಾರ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಭಾನುವಾರಕ್ಕೆ 1 ದಿನ ಕೊಡ್ಬೋದು. ನಮ್ಮ SDMC
ಪ್ರಕಾರ ನಾವು ಭಾನುವಾರ ಒಂದಿನ ಪರ್ಮಿಷನ್ ಕೊಡ್ತೀವಿ. 3,000 ರೂಪಾಯಿ ಗ್ರೌಂಡ್ ಫೀಸ್ ಕಟ್ಟಬೇಕು ಒಂದು ದಿನಕ್ಕೆ, ಮತ್ತು ಕ್ಲೀನಿಂಗ್ ಚಾರ್ಜ್ 2,000 ರೂಪಾಯಿ ಕಟ್ಟಬೇಕು. ಕ್ಲೀನಿಂಗ್ ಮಾಡದೆ ಹೋದರೆ ಅದನ್ನು ಮುಟ್ಟುಗೋಲು ಹಾಕೋತೀವಿ ಅಂತ ನಾವು ಮಾತಾಡಿ ಒಂದು ದಿನಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ನಮಗೆ ಬೇರೆ ಬೇರೆ ಕಡೆಯಿಂದ ಒತ್ತಡ ಬರ್ತದೆ. ನಿಮ್ಮ ಪಂಚಾಯತಿ ಮೆಂಬರ್ಸ್ಗಳು ಕೂಡ ಅನೇಕ ಜನ ಫೋನ್ ಮಾಡ್ತಾರೆ, ಕೊಡಿ, ಈ ಹಿಂದೆನೂ ವಾರದ ಕೆಲಸದ ದಿನಗಳಲ್ಲೂ ಕೊಟ್ಟಿದ್ದಾರೆ, ಮಧ್ಯೆ ಕೊಟ್ಟಿದ್ದಾರೆ, ನೀವು ಬಂದ ಮೇಲೆ ಏನೋ ಹೊಸ ರೂಲ್ಸು ಅಂತ ನನ್ನ ಮೇಲೆ ಸಾಕಷ್ಟು ಒತ್ತಡಗಳು ಬರ್ತವೆ. ಆಗ SDMC ಅಧ್ಯಕ್ಷರ ಕೇಳಿಕೊಂಡು ಮತ್ತು ನಾನು BO ಗಮನಕ್ಕೂ ನಾನು ತಂದಿದ್ದೇನೆ, ಸರ್ ಈಗ ಲೆಟ್ರ್ ಬಂದಿದೆ, ನಾವು ಕೊಡಬೇಕೋ ಬೇಡ ಅಂತ. BO ಖಂಡಿತವಾಗಿ ಹೇಳ್ತಾರೆ, ನೀವು ಶಾಲಾ ಜಾಗವನ್ನು ಯಾವುದೇ ಚಟುವಟಿಕೆಗಳಿಗೆ ಕೊಡಬೇಡಿ ಅಂತ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ, ಮೌಖಿಕವಾಗಿ ಹೇಳಿದ್ದಾರೆ. ಆಗ ನಾನು ಅವ್ರ ಗಮನಕ್ಕೂ ತಂದಿದ್ದೇನೆ, BO ಹೇಳಿದ್ದಾರೆ ಕೊಡಲಿಕ್ಕೆ ಬರೋದಿಲ್ಲ ಅಂತ. ಇದೇ ಭಾನುವಾರ ನಾನು ಎಲ್ಲೋ ಹೊರಗಡೆ ಒಂದು ಕಾರ್ಯಕ್ರಮದಲ್ಲಿದೆ, ಫೋನ್ ಮೇಲೆ ಫೋನ್ ಬಂತು, ಯಾರು ಇವರಿಂದ ನಾವು ಗೇಟ್ ಹತ್ರ ಟ್ಯಾಂಕ್ ತಂದು ನಿಲ್ಲಿಸ್ಕೊಂಡಿದ್ದೇವೆ, ಗ್ರೌಂಡನ್ನು ಲೆವೆಲ್ ಮಾಡಬೇಕು, ಫಿಕ್ಸ್ ಮಾಡಬೇಕು, ನಮಗೆ ಗೇಟ್ ಕೊಡ್ತೀವಿ ಅಂತ. ನಾವು ಪರ್ಮಿಷನ್ ಕೊಟ್ಟಿಲ್ವಲ್ಲ, ನೀವು ಹೇಗೆ ಮಾಡ್ತೀರಿ? ನೀವು ಮೊದಲು ಪರ್ಮಿಷನ್ ತಗೊಳ್ಳಿ, ಫೀಸನ್ನು ಕಟ್ಟಿ. ಭಾನುವಾರ ಒಂದು ದಿನ ಮಾತ್ರ ಮಾಡಬೇಕು, ಶನಿವಾರ ನಮ್ಮದು ವರ್ಕಿಂಗ್ ಡೇಸ್ ಫುಲ್ ಡೇ, ನಾವು ಕೊಡಲಿಕ್ಕೆ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ. BO ಹೇಳಿದ್ದಾರೆ ಕೊಡಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಆದರೂ ಒಂದು 10 ಸಲ ಫೋನ್ ಮಾಡ್ತಾರೆ, ನಾನು ಕೊನೆಗೆ ಮೊಬೈಲಿನ ಸೈಲೆಂಟ್ ಮಾಡಿ ನಾನು ಫೋನ್ ರಿಸೀವ್ನೇ ಮಾಡಲಿಲ್ಲ. ಆಮೇಲೆ ನಾನು ಕೀನೂ ಕೊಡಿಸಿಲ್ಲ, ನಾನು ಗೇಟ್ ಕೀನ ನನಗೆ ಅಟೆಂಡ್ರು ಫೋನ್ ಮಾಡಿದರು, ಗೇಟ್ ಕೀ ಕೊಡಬೇಡ ಕಣೋ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ಅವರು ಎಷ್ಟೊತ್ತಿನಲ್ಲಿ ಬಂದರೂ ಬೆಳಿಗ್ಗೆ ಸೋಮವಾರ ಬಂದು ನೋಡುವಾಗ ಸ್ವಲ್ಪ ಆಗದು ಮಣ್ಣು ತುಂಬಲಿಕ್ಕೆ ಇದು ಮಾಡಿದರು. ಆಮೇಲೆ ಸೋಮವಾರ ಬೆಳಿಗ್ಗೆನೇ ಬಂದರು ಅವರು, ನೀವು ಹೇಗೆ ಮಾಡಿದ್ದೀರಲ್ಲ. ನಾನು ನ್ಯೂಸ್ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ವಿರಾಜಪೇಟೆ ತಾಲೂಕಿನ ಕಕ್ಕಬ್ಬೆಯ ಪ್ರಿತುನ್ ಪೊನ್ನಣ್ಣರವರಿಗೆ ಸಾಹಿತ್ಯ ಕ್ಷೇತ್ರದ ಸಾಧನೆಗೆ ಕರ್ನಾಟಕ ಸಿರಿಗನ್ನಡ ರಾಜ್ಯ ಪ್ರಶಸ್ತಿ ಲಭಿಸಿತು. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕಕ್ಕಬೆಯ ಪ್ರಿತುನ್ ಪೂವಣ್ಣ ಅಯ್ಯನೆರವಂಡರ ಸಾಹಿತ್ಯ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ದಾವಣಗೆರೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಿರಿಗನ್ನಡ ಸಿರಿ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಇವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ಹೆತ್ತ ತಂದೆ ತಾಯಿ ಪೋಷಕರಿಗೆ ಅಕ್ಷರಾಭ್ಯಾಸ ನೀಡಿದ ಗುರುಗಳಿಗೆ ಹುಟ್ಟಿದ ಊರಿಗೆ ಕೀರ್ತಿ ತರಲೆಂದು ಶುಭ ಹಾರೈಸಿ ಅಭಿಮಾನದಿಂದ ಅಭಿನಂದಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೇರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಗೋಷ್ಠಿ ನಡೆಸಿ ಜಿಲ್ಲಾ ಕಾಂಗ್ರೆಸ್ ವರಿಷ್ಠರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದ ಪಕ್ಷದ ಸಂಘಟನಾ ಚತುರ, ಪುರಸಭೆಯ ಮಾಜಿ ಅಧ್ಯಕ್ಷರಾಗಿ, ಪುರಸಭೆಯ ಹಿರಿಯ ಸದಸ್ಯರಾಗಿ ಅನುಭವವುಳ್ಳ KB ಮಹೇಶ್ ವಿರುದ್ಧ ಷಡ್ಯಂತ್ರ ನಡೆಸಿ ಇಲ್ಲಸಲ್ಲದ ಆರೋಪ ಹೊರಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ CG ಗಂಗಾಧರ್ ಅವರ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಪಕ್ಷದಿಂದ ಅಮಾನತು ಮಾಡಿರುವ ವಿರುದ್ಧ ತಾಲೂಕು KB ಮಹೇಶ್ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ KB ಮಹೇಶ್ ಅಭಿಮಾನಿಗಳು ಕೆಂಡಮಂಡಲರಾದರು. KRಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಗೋಷ್ಠಿ ನಡೆಸಿ ಮಾತನಾಡುತ್ತಾ ಜಿಲ್ಲಾ ಕಾಂಗ್ರೆಸ್ ವರಿಷ್ಠರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತ ಮುಖಂಡ, ಕಾಂಗ್ರೆಸ್ ಮುಖಂಡ ಬಸ್ತಿ ರಂಗಪ್ಪ ಮಾತನಾಡಿ, ತಾಲೂಕಿನಲ್ಲಿ ಹಾಗೂ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷ ಇಂದಿಗೂ ಬಲಿಷ್ಠವಾಗಿ ಉಳಿದಿದೆ ಎಂದರೆ ಅದು KB ಚಂದ್ರಶೇಖರ್ ಹಾಗೂ ಅವರ ಸಹೋದರರು ಹಾಗೂ ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಾಧ್ಯವಾಗಿದೆ. ಪುರಸಭಾ ಸದಸ್ಯರಾದ KB ಮಹೇಶ್ ಅವರನ್ನ ಏಕಾಏಕಿ ಅಮಾನತು ಮಾಡುವ ಬದಲು ಪಕ್ಷದ ಶಿಸ್ತು ಸಮಿತಿಯಿಂದ ನೋಟಿಸ್ ವಿತರಣೆ ಮಾಡಿ KB ಮಹೇಶ್ ಅವರಿಂದ ಲಿಖಿತವಾಗಿ ಹೇಳಿಕೆ ಪಡೆದು ನಂತರ ಸತ್ಯಾಸತ್ಯತೆ ಪರಿಶೀಲನೆ ನಡೆಸಿ ತಪ್ಪು ಕಂಡರೆ ಕ್ರಮ ಕೈಗೊಳ್ಳಬಹುದಿತ್ತು. ತಾಲೂಕಿನಲ್ಲಿ ಯಾರಿಗೂ ವಿಷಯ ತಿಳಿಸದೆ ಏಕಾಏಕಿ ಈ ರೀತಿಯ ಶಾಕ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸಂಘಟನೆ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈಗಲೂ ಕಾಲ ಮಿಂಚಿಲ್ಲ. ಅಮಾನತು ಆದೇಶವನ್ನು ಪರಿಶೀಲಿಸಿ ನಮ್ಮ ನಾಯಕರಿಗೆ ಗೌರವಯುತವಾಗಿ ನ್ಯಾಯ ಕೊಡಿಸುವಂತೆ ಜಿಲ್ಲಾ ಕಾಂಗ್ರೆಸ್ ವರಿಷ್ಠರಲ್ಲಿ ಮನವಿ ಮಾಡಿದರು. ವಿಠಲಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರೀಶ್ ಮಾತನಾಡಿ, ಕಳೆದ 35 ವರ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸುತ್ತಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತನ್ನ ಕೈಯಲ್ಲಿ ಸಾಧ್ಯವಾದವಷ್ಟು ಸಹಾಯ ಮಾಡುತ್ತಾ ತನ್ನದೇ ಆದ ಅಭಿಮಾನಿಗಳ ಬಳಗವನ್ನು ಹೊಂದಿ ಪಕ್ಷಕ್ಕೆ ತನುಮನ ಧನವನ್ನು ಅರ್ಪಿಸುತ್ತಾ ಜೊತೆಗೆ ಪುರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನ ಒಟ್ಟಿಗೆ ಸೇರಿಸಿ
ಕೆಆರ್ಪೇಟೆ ಹಾಗೂ ಹೊಸಹೊಳಲು ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ನಮ್ಮ ನಾಯಕರಾದ ಕೆಬಿ ಮಹೇಶ್ ವಿರುದ್ಧ ಪಕ್ಷಾಂತರಿಗಳ ಮಾತುಗಳನ್ನು ಕೇಳಿಕೊಂಡು ನಮ್ಮ ನಾಯಕರ ಮೇಲೆ ಅಮಾನತು ಆದೇಶವನ್ನು ನೀಡಿರುವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಟಿ ಗಂಗಾಧರ್ ವಿರುದ್ಧ ಗದಪ್ರಹಾರ ನಡೆಸಿದರು. ಇದೇ ಸಂದರ್ಭದಲ್ಲಿ ಸೋಮೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ನಾರಾಯಣ, ಪುರಸಭಾ ಉಪಾಧ್ಯಕ್ಷ ಸೌಭಾಗ್ಯ ಉಮೇಶ್, ಪುರಸಭಾ ಸದಸ್ಯ ಸಲ್ಲು, ಪುರಸಭಾ ಸದಸ್ಯ ಪುಟ್ಟರಾಜು, ಶ್ಯಾಮ್ ಪ್ರಸಾದ್, ನವೀದ್, ಕಿರಣ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಚಲವಯ್ಯ, ಕಲ್ಪನಾ, ದೇವರಾಜ್, ಅನಿಲ್, ಸುನೀಲ್, ಆತ್ಮಾನಂದ, ಸುಮಿತ್, ಪಾಪಣ್ಣ, ಅಶೋಕ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಇತರರು ಹಾಜರಿದ್ದರು. ಕೆಬಿ ಮಹೇಶ್ ಕುಮಾರ್ ಅವ್ರನ್ನ ಪಕ್ಷದಿಂದ ಅಮಾನತುಗೊಳಿಸಿ ತಾತ್ಕಾಲಿಕವಾಗಿ ಅಮಾನತುಗೊಳಿಸಿದ್ದೀವಿ ಮುಂದಿನ ಆದೇಶದವರೆಗೆ ಅಂತೇಳಿ ಆದೇಶನ ಮಾಡಿದ್ದಾರೆ. ನಾವು ಕೆಬಿ ಮಹೇಶ್ ರವರು ಕಳೆದ ನಾನು ಕಂಡಂಗೆ 30 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಾಳುವಾಗಿ ಕೆಆರ್ಪೇಟೆ ಪುರಸಭೆಯಲ್ಲಿ 4 ಟರ್ಮ್ ಅಂದರೆ 20 ವರ್ಷಗಳ ಕಾಲ ಈ ಪುರಸಭೆಯ ಸದಸ್ಯರಾಗಿ, ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾಗಿ ಹಾಗೂ ಪುರಸಭಾ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿರ್ತಾರೆ. ಹಾಗೆ ಈಗಿನ ಒಂದು ಅವರು ಕೊಟ್ಟಿರೋ ರೀಸನ್ ಏನಪ್ಪ, ಪಕ್ಷದ ವಿರೋಧಿ ಚಟುವಟಿಕೆ ಅಂದರೆ ಅವರು ಈಗ ಪ್ರಸ್ತುತ ಅವರು ಪುರಸಭಾ ಸದಸ್ಯರು. ಅದು ಬಿಟ್ಟರೆ ಅವ್ರಿಗೆ ಯಾವುದೇ ಒಂದು ಡೆಲಿಗೇಷನ್ ಆಗಲಿ, ಯಾವುದೇ ಒಂದು ಕೋಆಪರೇಟಿವ್ ಸೊಸೈಟಿಯಿಂದ ನಿರ್ದೇಶಕನ ಸ್ಥಾನನಾಗಲಿ ಪಡ್ಕೊಂಡಿಲ್ಲ, ಅಥವಾ ಯಾವುದೇ ಒಂದು ವೋಟಿಂಗ್ ಪವರ್ ಅವ್ರಿಗಿಲ್ಲ. ಆದರೂ ಕೂಡ ಅವ್ರನ್ನ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಒಂದು ಅಮಾನತುಗೊಳಿಸಿದ್ದಾರೆ ಅಂತ ಗೊತ್ತಾಯ್ತು. ಬಟ್ ಈಗ ಇನ್ನೊಂದು ವಿಚಾರ ಗೊತ್ತಾಗಿದ್ದೇವೆ ಅಂದರೆ ಕೆ ಟಿ ಚಕ್ರಪಾಣಿ ಅವರು ಪಕ್ಷದ ವಿರೋಧಿ ಅಂದರೆ DCC ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಎಲೆಕ್ಷನ್ನಲ್ಲಿ ಬೇರೆ ಪಕ್ಷಕ್ಕೆ ಮತ ಚಲಾಯಿಸಿದ್ದಾರೆ ಅನ್ನೋ ಒಂದು ರೀಸನ್. KP ಮಹೇಶ್ ಮತ್ತು ಚಕ್ರಪಾಣಿ ಅವರು ಬಾಬಾ ಮಕ್ಕಳಿರ್ಬೋದು, ಹನ್ನೊಂದಾಕ್ಷಣಕ್ಕೆ ಬಾಬನ ಮಾತನ್ನ ಬಾಬಾಯ್ದ ಕೇಳಬೇಕು ಅಂತಾಗಲಿ ಅಥವಾ ಅವರ ಕಂಟ್ರೋಲಲ್ಲಿ ಏನಿರಲ್ಲ. ಈಗ ಅದು ಆ ರೀತಿ ಹೇಳೋದಾದ್ರೆ ನಮ್ಮ PWD ಮಿನಿಸ್ಟ್ರು ಜಾರಕಿಹೊಳಿ ಅವ್ರ ಕುಟುಂಬದಲ್ಲಿ ಅಣ್ತಮ್ಮದಿರು 5 ಜನ ಇದ್ದಾರೆ. 5 ಜನ 3 ಪಾರ್ಟಿಲಿದ್ದಾರೆ. ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರು BJಪಿಲಿದ್ದಾರೆ, ಸತೀಶ್ ಜಾರಕಿಹೊಳಿ 3 ಪಾರ್ಟಿನಲ್ಲೂ ಒಬ್ಬರ ತಂದೆ ಮಕ್ಕಳು 5 ಜನ 3 ಪಾರ್ಟಿಲಿದ್ದಾರೆ. ಹಾಗಂದ್ಬಿಟ್ಟು ಯಾರನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? KP ಮಹೇಶ್ ಅವರು ತಪ್ಪು ಮಾಡಿದರೆ ಅದಕ್ಕೆ ಸಮಜಾಯಿಸಿ ಕೇಳಬೇಕು, ನೀವು ಒಂದು ನೋಟಿಸ್ ನೀಡಿ ಅವರಿಂದ ಅದಕ್ಕೆ ಉತ್ತರ ತಗೊಂಡು ಅದು ನೀವು ಸಮಜಾಯಿಸಿ ಆಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಅವ್ರನ್ನ ಅಮಾನತು ಮಾಡ್ಬೋದು, ಅಥವಾ ಇನ್ನೊಂದು ನಿಮ್ಮ ಪಕ್ಷದ ಒಂದು ಇದರಲ್ಲಿ ಮಾಡ್ಬೋದು ವ್ಯಾಪ್ತಿನಲ್ಲಿ. ಅದಕ್ಕೆ ಮೊದಲು ಸ್ಥಳೀಯವಾದ ಇಲ್ಲಿಯ ನಾಯಕರುಗಳನ್ನ ನೀವು ಒಂದು ಪರಾಮರ್ಶೆ ಮಾಡಿ ಅದ್ರ ಬಗ್ಗೆ ವಿಚಾರ ಪಡ್ಕೊಂಡು ಮಾಡಿದ್ರೆ ಸೂಕ್ತ ಆಗ್ತಿತ್ತೇನೋ ಅನ್ಕೋತೀನಿ. ಈ ಪ್ರಸ್ತುತ ಏನಾಗಿದೆ, ಕಳೆದ 15 ವರ್ಷದಲ್ಲಿ ಕೆಆರ್ಪೇಟೆನಲ್ಲಿ ಕಾಂಗ್ರೆಸ್ MLAಗಳೇ ಇಲ್ಲ. ಪಕ್ಷ MLA ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷನ ಯಾರು ಕೇಳ್ತಾರೆ ಯಾರು ಹೇಳ್ತಾರೆ ಅನ್ನೋದು ಆ ಕಾರ್ಯಕರ್ತರು ಗೊತ್ತು. ಒಂದು ಸ್ಟೇಷನ್ಗಾಗಲಿ ಒಂದು ಯಾವುದೇ ಅಧಿಕಾರಿಗಳನ್ನ ಹತ್ರ ಒಂದು ಕೆಲಸ ಮಾಡಿಸ್ಬೇಕು ಅಂದರೆ ಸರ್ವಸಾಮಾನ್ಯವಾಗಿ ಎಲ್ಲರೂ ಕೈಗೂ, ಅದರಲ್ಲೂ ನಮ್ಮ ಎಕ್ಸ್ಪ್ರೆಷನ್ಲಿ ಬೂಗುರ್ಕೆರೆ ಒಬ್ಬರಿಗೆ ಕೈಗೆ ಸಿಕ್ತಿದಂಥ ಒಬ್ಬ ಮುಂದಾಳು ಕಾಂಗ್ರೆಸ್ ಹೊರತು ಅವ್ರನ್ನ ಅಮಾನತು ಮಾಡಿರೋದು ಒಳ್ಳೆ ಬೆಳವಣಿಗೆ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ. ಮುಂದೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಪುರಸಭೆನೂ ಕೂಡ ಎಲೆಕ್ಷನ್ ಮುಂದೆ ಬರ್ತಾ ಇದೆ. ಈ ಎಲ್ಲರ ಎಲೆಕ್ಷನ್ಗಳಲ್ಲಿ ನೀವೇನಾದರೂ ಹಿಂಗೆ ಒಬ್ಬರು ಮುಂಚೂಣಿಯ ನಾಯಕರನ್ನ, ಮುಂಚೂಣಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳನ್ನ ಏನಾದರೂ ಹೇಳ್ತಾರೆ ಅಂತ ಟಾರ್ಗೆಟ್ ಮಾಡೋದೇ ಆದರೆ ನಮ್ಮ ಪಕ್ಷವನ್ನು ಉಳಿಸೋದು ಹೆಂಗೆ? ನಾವು ನಮ್ಮ ತಾಲೂಕಲ್ಲಿ ನಮ್ಮ ಪಕ್ಷದ MLA ಇಲ್ಲ, ನಮಗೆ ಅದು ಒಂದು ಕಡೆ ಹೊಡ್ತಾ ಇದೆ. ನಮಗೆ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳ ಆಶ್ರಯದಲ್ಲಿ ಹೆಂಗೋ ನಮ್ಮ ಕಾರ್ಯಕರ್ತರು ತಲೆ ಎತ್ತು ಓಡಾಡ್ತಾ ಇದ್ದೀವಿ. ಈಗ ನಮ್ಮ ಪಕ್ಷದೊಳಗಡೆನೆ ಈ ಥರ ಆದರೆ ಮತ್ತೆ ಕಟ್ಟವ್ರು ಯಾರು? ಇಲ್ಲಿ ಬೆಳೆಸೋರು ಯಾರು? ನಮ್ಮ ತಾಲೂಕಿನಲ್ಲಿ ನಮ್ಮ ಹೋಬಳಿಯ ಮುಖಂಡರನ್ನಾಗಿ ಅವ್ರನ್ನ ಒಬ್ಬರನ್ನ ಮುಖಂಡರಾಗಿ ಮಡಿಕೊಂಡಿದ್ದೀವಿ. ಅಂತ್ಯದಲ್ಲಿ ನೀವು ಏಕಾಏಕಿ ಈ ಥರ ತಗೊಳ್ಳೋ ನಿರ್ಧಾರ ನಿಜವಾಗ್ಲೂ ಆರೋಗ್ಯಕರ ಅಲ್ಲ, ಅದು ಒಳ್ಳೆಯದು ಅಲ್ಲ. ದಯಮಾಡಿ ಯಾರ್ಯಾರು ಈಗ ನಮ್ಮ ಕೈಮಗ್ಗ ಅಭಿವೃದ್ಧಿಯ ಅಧ್ಯಕ್ಷರಾದಂಥ ನಮ್ಮ ಐಪನಹಳ್ಳಿಯ ನಾಗೇಂದ್ರ ಕುಮಾರ್ ಅವರು, ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಕುಮಾರ್ ಅವರು,
PLD ಬ್ಯಾಂಕ್ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಅವರು, ಉಸ್ತುವಾರಿಗಳಾದಂಥ ರಮೇಶ್ ಅವರು, ಮತ್ತು ಇತರೆ ಎಲ್ಲರೂ ಒಂದು 7-8 ಜನ ಸೇರ್ಕೊಂಡು ನಿನ್ನೆ ಐಬಿಲ್ ಮಾಡಿದ್ದಾರೆ. ಬಟ್ ಆ ಮಾಡೋದಕ್ಕಿಂತ ಮುಂಚೆ ನಮ್ಮ ಪಕ್ಷದ ಮುಖಂಡರನ್ನ ಕೇಳಲಿಲ್ಲ ಅನ್ನೋದು ನಮ್ಮೆಲ್ಲರ ಒಂದು ನೋವು. ನಮ್ಮ ಪಕ್ಷದವ್ರನ್ನ ಕೇಳ್ಬೋದಾಗಿತ್ತು. ಅವ್ರೇನಾದ್ರು ಆ ಥರ ಮಾಡಿದ್ದಾರೆ ಅಂದರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಇಲ್ಲದೆ ಇದ್ರೆ ಪಕ್ಷದಿಂದ ತೆಗೆದೇ ಹಾಕ್ಬಿಡೋಣ, ಪೂರ್ಣ ಪ್ರಮಾಣದಲ್ಲಿ ಅವ್ರು ಬೇಡ ಅಂತ ಹೇಳ್ಬೋದಾಗಿತ್ತು. ಬಟ್ ಅದನ್ನು ಕೇಳ್ದನೆ ಏಕಾಏಕಿ ಮಾಡೋದು ಒಳ್ಳೇದಲ್ಲ. ಅದನ್ನು ವಾಪಸ್ ತಗೋಬೇಕು. ಮಹೇಶ್ ಕುಮಾರ್ ಅವರಿಗೆ ಯಾವುದೇ ಕಾರಣದಲ್ಲೂ ಆ ರೀತಿಯ ಅಮಾನತಿನ ಆದೇಶವನ್ನು ರದ್ದು ಮಾಡಬೇಕು. ಅದಕ್ಕೆ ನಮ್ಮ ಚಲುವರಾಯಸ್ವಾಮಿ ಅವರು ಕೂಡ ಎಂಟ್ರಿ ಆಗಬೇಕು, KV ಚಂದ್ರಶೇಖರ್ ಅವರು ಎಂಟ್ರಿ ಆಗಬೇಕು, ಮತ್ತು ನಮ್ಮ BL ದೇವರಾಜ್ ಅವರು, ನಮ್ಮ ಮುಖಂಡರುಗಳು, ತಾಲೂಕು ಅಧ್ಯಕ್ಷರುಗಳು ಕೂಡ ಎಂಟ್ರಿ ಆಗಿ ಪರಾಮರ್ಶಿಸಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಬೇಕು. ಡಿಗ್ರಿ ತಗೊಂಡಿರೋ ಚಿಕ್ಕನಹಳ್ಳಿ ಚೇತನ್ ಕಾಂಗ್ರೆಸ್ ಪಾರ್ಟಿ ಮುಖ ನೋಡ್ದೇನೆ ಹೋಗಿ ಜಮೀನು ಮತ್ತೆ ಕಾಲೇಜ್ ನೋಡ್ಕೊಂಡವ್ರೆ. ಕಾರಣ ಏನು? ಕಾರಣ ಇಷ್ಟೇ, ಮಾನ್ಯ ಜಿಲ್ಲಾಧ್ಯಕ್ಷರು ಪಕ್ಷದ ನ್ಯೂನ್ಯತೆಗಳ ಬಗ್ಗೆ ತಲೆ ಕೆಡಿಸ್ಕೊಬೇಕೇ ವಿನಃ ನೀವೇನೇ ತೀರ್ಮಾನ ತಗೊಂಡ್ರು ಪಕ್ಷದ ಹೈಕಮಾಂಡ್ ಅಂತ KBC ಅವರಿದ್ದಾರೆ, ಜಿಲ್ಲಾ ಸಚಿವರಿದ್ದಾರೆ, ಅವ್ರ ಮುಖಾಂತರ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಡಿಸ್ಕಷನ್ ಮಾಡಬೇಕಿತ್ತು. ಸರ್ಕಾರದ ನಾಮನಿರ್ದೇಶಿತ ಅಧ್ಯಕ್ಷರು ಅವರು ಪಾರ್ಟಿ ಅಧ್ಯಕ್ಷರು ಬಂದಾಗ ಬರಲೇಬೇಕು. ನಾವು ಇಲ್ಲಿ ಸೇರಿರುವಂತವ್ರು ಆ ವೇದಿಕೆಯಲ್ಲಿ ಇದ್ದವ್ರನ್ನ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಅದು AB ಕುಮಾರ್ ಇರ್ಬೋದು, ನಾಗೇಂದ್ರ ಕುಮಾರ್ ಇರ್ಬೋದು, ಅವರು ಪಕ್ಷದ ಚೌಕಟ್ಟಿನಲ್ಲಿ ಒಳಗಿರೋದ್ರಿಂದ ಜಿಲ್ಲಾಧ್ಯಕ್ಷರು ಕರೆ ಕೊಟ್ಟಾಗ ಅವ್ರು ಬರಲೇಬೇಕಾಗುತ್ತೆ. ಅವ್ರನ್ನ ಯಾರು ನಾವು ಅನ್ಯತಾ ಭಾವಿಸಬಾರ್ದು. ಅವ್ರು ಯಾರು KBM ವಿರೋಧಿ ಆಗಲಿ ಕಾಂಗ್ರೆಸ್ ವಿರೋಧಿ ಅವರು ಖಂಡಿತವಾಗೂ ಅಲ್ಲ. ಜಿಲ್ಲಾಧ್ಯಕ್ಷರು ಏನ್ ಮಾಡಬೇಕಾಗಿತ್ತು, KR ಪೇಟೆಲ್ ಕಾಂಗ್ರೆಸ್ ಅಂದ್ರೆ KBC ತೀರ್ಮಾನ ತಗೊಂಡು KBC ಅಭಿಪ್ರಾಯ ತಗೊಂಡು ಮುಂದುವರಿಬೇಕೆ ಹೊರತು ಆಗ್ಲಿಲ್ವಾ ಒಂದು ಸಭೆ ಕರೀಲಿ. ಜನಾದೇಶಕ್ಕೆ ಹೋಗಿ ಮತ್ತೆ ಓಟ್ಗೆ ಹೋಗಕ್ಕಾಗಲ್ಲ, ಜನಾದೇಶಕ್ಕೆ ಹೋಗ್ಲಿ ಯಾರು ಸರಿ ಯಾರು ತಪ್ಪು, ಯಾರ್ಯಾರು HD ಮಂಜಣ್ಣ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಯಾರ್ಯಾರು ಇದ್ದಾರೆ ನಮ್ಮ ಪಾರ್ಟಿಯಲ್ಲಿ ಅನ್ನೋದು ಗೊತ್ತಾಗುತ್ತೆ. KBM ಒಬ್ರು ಕಾಣಿಸ್ತಾರೆ, ಎತ್ತರ ದಪ್ಪಗವ್ರೆ ಕಾಣಿಸ್ತಾರೆ ಅಂತನಾ? ಯಾರ್ಯಾರು HD ಮಂಜು ಅವ್ರ ಮನೇಲಿ ಏನೇನು ಬೆನಿಫಿಟ್ಸ್ ತಗೊಂತವ್ರೆ ನಮ್ಮ ಪಾರ್ಟಿಯಲ್ಲಿ ಯಾರ್ಯಾರಿದ್ದಾರೆ ಮಾತಾಡ್ತಾ ಹೋದ್ರೆ ಹೊಲ್ಸಾಗುತ್ತೆ. ಕಣ್ಣು ಮುಂದ್ಗಡೆ ಹೊಸಲಲ್ಲಿ TP ZP ಮುನ್ಸಿಪಾಲಿಟಿ ಎಲೆಕ್ಷನ್ಸ್ ಇದಾವೆ. ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷನ ಕುಗ್ಸಕ್ ಸಲುವಾಗಿ ಈ ತರ ನೀವು ತಾಲೂಕಿನೊಳಗೆ ದ್ವಂದ್ವನ ಸೃಷ್ಟಿ ಮಾಡಿರೋದು ಖಂಡಿತ ಅಪೇಕ್ಷಾರ್ಹ. ಮತ್ತು ಇದನ್ನ ಈ ತತ್ಕ್ಷಣಕ್ಕೆ ಜಿಲ್ಲಾ ಸಚಿವರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದನ್ನ ಕೂತು ಬಗೆಹರಿಸಿ, ಯಾರು ಮಾಡಿದಾರೆ ತಪ್ಪು ಮಾಡಿಲ್ಲ, ಪಕ್ಷದಲ್ಲಿ ಎಲ್ಲರೂ ತಪ್ಪು ಮಾಡಿದ್ದಾರೆ. ಸುಮಲತಾ ಅವ್ರ ಚುನಾವಣೆ ಹೆಂಗ್ ನಡೀತು, ಅವತ್ತು ಸರ್ಕಾರದ ವಿರುದ್ಧ ನಡೆದಂತ ಚುನಾವಣೆ. ನಾವು ಇಲ್ಲಿರೋರಲ್ಲ, ಯಾರ್ಯಾರವ್ರೆ ಇಡೀ ತಾಲೂಕು ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಸುಮಲತನ ಪರ ಮಾಡಿದ್ರು. ಇವತ್ತು ಯಾರ್ಯಾರು ನಾಮನಿರ್ದೇಶಿತರಾಗಿದ್ದಾರೆ ಎಲ್ಲರೂ ಸುಮಲತನ ಪರ ಪ್ಯಾಟ್ ಬೀಸಿದ್ರು. ಸುಮಲತಾ ಅವರಿಂದ 4 ಆಣೆಯಷ್ಟು ರಿಟರ್ನ್ಸ್ ತಗೊಂಡಿಲ್ಲ ನಾವುಗಳು ಇಲ್ಲಿ ಕೂತಿರೋರು ಯಾರು. ಓಟ್ ಹಾಕಿದ್ದೀವಿ. ಅವತ್ತು ಓಟ್ ಹಾಕಿದ್ ಯಾರಿಂದ? ಅವತ್ತು ಸಿದ್ದರಾಮಯ್ಯ ಅವರು ಮತ್ತೆ DK ಅವರು ಸರ್ಕಾರದೊಳಗೆ ಇದ್ರು ಕೂಡ ಇಬ್ರು ಅವ್ರೊಂದ್ ಕಡೆ ಇವ್ರೊಂದ್ ಕಡೆ ಮಾಡಿದ್ರು. ಎಲ್ಲ ಮಾತಾಡ್ತಾ ಹೋದ್ರೆ ತುಂಬಾ ಕ್ಲಬ್ಸಿ ಆಗುತ್ತೆ, ಕಲುಷಿತವಾಗುತ್ತೆ. ಮಾತಾಡೋದ್ರ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಸುಭದ್ರವಾಗಿ ನಡೀತಾ ಇದೆ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ZP TP ಈಗಾಗಲೇ ಎಲ್ಲವನ್ನೂ ಒಂದ್ ಕಡೆಯಿಂದ ಗೆದ್ಕೊಂಡ್ ಬಂದಿದ್ದಾರೆ. ನಮ್ಮ ಚುನಾವಣೆಯನ್ನ ಜಿಲ್ಲಾ ಸಚಿವರಾದಂತ ಚಲುವರಾಯಸ್ವಾಮಿ ಅವರು ಒಂದ್ ಕಡೆಯಿಂದ ಎಲ್ಲ ವಿಜಯ ಪತಾಕೆ ಹಾಸ್ಕೊಂಡ್ಬಂದು TP ZP ಬರೋ ಟೈಮಲ್ಲಿ ಜಿಲ್ಲಾಧ್ಯಕ್ಷರನ್ನ ಹಿಂಗ್ ಬಿಟ್ರೆ ತಪ್ಪಾಗುತ್ತೆ. ಮಾನ್ಯ ಜಿಲ್ಲಾ ಸಚಿವರು ಗಂಗಾಧರ್ ಅವ್ರಿಗೆ ಸೂಕ್ತ ನಿರ್ದೇಶನ ಕೊಟ್ಟು ನಮ್ಮ ತಾಲೂಕಿನಲ್ಲಿ ಯಾರಾದ್ರೂ ಒಬ್ಬ ಗಂಡು ಮಕ್ಕಳನ್ನ ಹುಡುಕಿ ನಾಯಕತ್ವನೇ ಕೊಡ್ಬೇಕೆ ಹೊರತು ನಮ್ಮ ತಾಲೂಕಲ್ಲಿ ತುಂಬಾ ಒಳ್ಳೆ ಲೀಡರ್ಸ್ ಇದ್ದಾರೆ. ಎಲ್ಲ ತಾಲೂಕಿಗೆ ಅವರು ವಿಸಿಟ್ ಹೋಗ್ತಾರಲ್ಲ, ಆ ತರ ವಿಸಿಟ್ ಬರಲಿ. ನಮ್ಮ ತಾಲೂಕಿನ ಲೀಡರ್ಶಿಪ್ನ ಯಾರು ಯೋಗ್ಯವಾಗಿದ್ದಾರೆ ಆ ಥರದವ್ರು ಒಬ್ಬ ಲೀಡರ್ ಕೊಡ್ಲಿ. KR ಪೇಟೆ ಉಸ್ತುವಾರಿನ ಜಿಲ್ಲಾಧ್ಯಕ್ಷರು ಮಾಡುವಷ್ಟು ಕೆಟ್ಟ ಮಟ್ಟಕ್ಕೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಹೋಗಿಲ್ಲ. ದಯಮಾಡಿ ಇದನ್ನ ನೀವು ಎಲ್ಲ ಸಭೆಗಳಲ್ಲೂ ಹೇಳ್ಬೇಕು. ಜಿಲ್ಲಾಧ್ಯಕ್ಷರು ಬರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ತಾಲೂಕಿನ ನಿರ್ದೇಶನ ಆಗಲಿ ನೇತೃತ್ವನ ವಹಿಸ್ಲಿಕ್ಕೆ ಅವ್ರು ನಮ್ಮ ತಾಲೂಕಿನವ್ರು ಮಗನೂ ಅಲ್ಲ ಅಳಿಯನೂ ಅಲ್ಲ. ಅವರು ಜಿಲ್ಲಾಧ್ಯಕ್ಷರು ಇಡೀ ಜಿಲ್ಲೆಗೆ ಅವರೆಲ್ಲ ಕಡೆ ಹೋಗಿರ್ತಾರ, ಬರ್ಲಿ ನಾವು ಗ್ರೀನ್ ಕಾರ್ಪೆಟ್ ಹಾಕೋಣ. KR ಪೇಟೆ ಕಾಂಗ್ರೆಸ್ ನಿರ್ಧಾರ ತಗೊಳ್ಳಿಕ್ಕೆ ಅವರು ನಮ್ಮನ್ನ ಗಣನೆಗೆ ತಗೊಳ್ಳೋಂಥ ನಿರ್ಣಯ ತಗೋಬೇಕು. ಯಾರು ಅವ್ರ ಜೊತೆ ಬಕೆಟ್ ಇಟ್ಕೊಂಡು ಮತ್ತೊಂದು ಇಟ್ಕೊಂಡು ಟೀ ಸಿಗರೇಟು ಆಶ್ ಹೊಡಿಯೋರ್ಗೆಲ್ಲರಿಗೂ ನಾಮಿನಿ ಮಾಡ್ಕೊಂಡು ತಿರುಗಿದ್ರೆ ನಿಜವಾಗಿ ಕಾರ್ಯಕರ್ತರು ಏನಾಯ್ತಾರೆ, ನಾನು ಜಮೀನ್ ಸೇರ್ಕೊಂಡಿದ್ದೀನಿ, ಚೇತನ್ ಕಾಲೇಜಿಗೆ ಸೇರ್ಕೊಂಡವನೆ. ದಯಮಾಡಿ ವೇದಿಕೆಯಲ್ಲಿರೋರು ಇದು ಸುಸಂದರ್ಭ. ಇದನ್ನ ಸರಿಪಡಿಸಿ ಮಹೇಶ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಆಸ್ತಿ. ಯಾರೇನ್ ಹೇಳಲಿ ಬಿಡ್ಲಿ, ನಮ್ಮಲ್ಲಿ 1000 ಭಿನ್ನಾಭಿಪ್ರಾಯಗಳು ವಿತಿನ್ ದ ಪಾರ್ಟಿ ವಿತಿನ್ ದ ಪೊಲಿಟಿಕ್ಸ್ ಇರುತ್ತೆ. ಆದ್ರೆ ಪಾರ್ಟಿ ಅಂತ ಬಂದಾಗ KBC ಅಂದ್ರೆ ಕಾಂಗ್ರೆಸ್ ಅಂದ್ರೆ KBC. ಇನ್ನು 50 ಜನ ಒಬ್ಳಿಗೆ ಲೀಡರ್ಗಳು ಬರ್ಲಿರಿ, ಅವರೆಲ್ಲ. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಅನುಮತಿ ಪಡೆಯದೆ ಅಕ್ರಮವಾಗಿ ಪ್ರವೇಶಿಸಿ ಗುಂಡಿ ತೆಗೆದು ಹಾಳು ಮಾಡುತ್ತಿದ್ದಾರೆಂದು ಕೆಲವರು ಆರೋಪಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡಿಗೆಯ ಶ್ರೀ ಉದ್ಭವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಗೋಷ್ಠಿ ನಡೆಸಿ ಜಿಲ್ಲಾ ಕಾಂಗ್ರೆಸ್ ವರಿಷ್ಠರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬೈಕುಪ್ಪ.